ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಅನುದಾನ ತಾರತಮ್ಯ ಆಗಿದೆ ಅಂತ ಕಾಂಗ್ರೆಸ್ ಪಾಳೆಯ ನನ್ನ ತೆರಿಗೆ ನನ್ನ ಹಕ್ಕು ಅಭಿಯಾನ ಆರಂಭ ಮಾಡಿದೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾ ಖಾತೆಗಳ ಮೂಲಕ ಕಾಂಗ್ರೆಸ್ ಸರ್ಕಾರ ಮಾಹಿತಿಯನ್ನು ಹಂಚಿಕೊಂಡಿದೆ. ರಾಜ್ಯಕ್ಕಾಗಿರುವ ಅನುದಾನಗಳ ಅನ್ಯಾಯದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಸೆಟ್ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ರಾಜ್ಯ ಕಾಂಗ್ರೆಸ್ನಿಂದ ನನ್ನ ತೆರಿಗೆ ನನ್ನ ಹಕ್ಕು ಅಭಿಯಾನ ಹಮ್ಮಿಕೊಂಡಿದೆ. ಕೇಂದ್ರ ಸರ್ಕಾರದ ವಿರುದ್ಧ ತನ್ನ ಆಕ್ರೋಶ ಹೊರಹಾಕಿದೆ. ವಿದೇಶಗಳಿಗೆ ಭಾರತ ಕೊಟ್ಟ ಅನುದಾನ ಪಟ್ಟಿ ನೀಡಿ ಕಿಡಿಕಾರಿದೆ. ಭೂತಾನ್ಗೆ 2398 ಕೋಟಿ, ಮಾಲ್ಡೀವ್ಸ್ಗೆ 770 ಕೋಟಿ, ನೇಪಾಳಕ್ಕೆ 2650 ಕೋಟಿ, ಮ್ಯಾನ್ಮಾರ್ಗೆ 2370 ಕೋಟಿ, ಮಾರಿಷಸ್ಗೆ 2330 ಕೋಟಿ ಅನುದಾನ ನೀಡಲಾಗಿದೆ. ಅಫ್ಘಾನಿಸ್ತಾನಕ್ಕೆ 2220 ಕೋಟಿ, ಬಾಂಗ್ಲಾದೇಶಕ್ಕೆ 130 ಕೋಟಿ, ಶ್ರೀಲಂಕಾಕ್ಕೆ 60 ಕೋಟಿ, ಸೆಲಿಚೆಲೆಸ್ಗೆ 30 ಕೋಟಿ, ಮಂಗೋಲಿಯಾಗೆ 5 ಕೋಟಿ ನೀಡಲಾಗಿದೆ ಅಂತ ಕಾಂಗ್ರೆಸ್ ಪಟ್ಟಿ ರಿಲೀಸ್ ಮಾಡಿದೆ. ದೆಹಲಿಯಲ್ಲಿ ಫೆಬ್ರವರಿ 7ರಂದು ನಡೆಯುವ ಪ್ರತಿಭಟನೆಗೂ ಮುನ್ನವೇ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಸಿಡಿಯಲಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಇವತ್ತು ಬೆಳಗ್ಗೆ 10:30ಕ್ಕೆ ಸಿಎಂ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ರಾಜ್ಯಕ್ಕಾಗಿರುವ ಅನ್ಯಾಯಗಳ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ರಾಜ್ಯಕ್ಕೆ ಕೇಂದ್ರದಿಂದ ಆಗಿರುವ ಅನುದಾನ ತಾರತಮ್ಯದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ರಾಜ್ಯದಿಂದ ಕೇಂದ್ರಕ್ಕೆ ಹೋಗ್ತಾ ಇರುವ ಪಾಲೆಷ್ಟು, ವಾಪಸ್ ಬರ್ತಾ ಇರುವ ಅನುದಾನ ಎಷ್ಟು, ಕಳೆದ 10 ವರ್ಷಗಳಿಂದ ಆಗಿರೋ ಅನ್ಯಾಯ ಏನು, ಈ ಹಿಂದೆ ಕೇಂದ್ರ ಸರ್ಕಾರಗಳು ಕೊಡ್ತಾ ಇದ್ದ ಅನುದಾನಗಳಿಗೆಷ್ಟು, ಈಗೆಲ್ಲ ಅಂಕಿಅಂಶಗಳ ಸಮೇತ ಕೇಂದ್ರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಲಿದ್ದಾರೆ. ಪ್ರತಿಭಟನಾಕಾರರ ಮೇಲೆ ಲಾಠಿ ಪ್ರಹಾರ ನಡೆಸಿದ್ದನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಖಂಡಿಸಿದ್ದಾರೆ. ದೇಶ ವಿಭಜನೆಯ ಕೂಗು ಎಬ್ಬಿಸಿದ್ದ ಸಂಸದ ಡಿಕೆ ಸುರೇಶ್ ಹೇಳಿಕೆ ಖಂಡಿಸಿ ಅವರ ನಿವಾಸದ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದ ಕಾರ್ಯಕರ್ತರ ಮೇಲೆ ಲಾಠಿ ಪ್ರಹಾರ ನಡೆಸಿರೋದು ಖಂಡನೀಯ ಅಂತ ಟ್ವೀಟ್ನಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ನಾವು ಗಾಂಧಿ ರಾಮನ ಭಕ್ತರು ಎಂದು ಹೇಳ್ತೀರಲ್ಲ, ಇದೇನಾ ನಿಮ್ಮ ಗಾಂಧಿ ರಾಮನ ತತ್ವ ಅಂತ ಟ್ವೀಟ್ನಲ್ಲೇ ಕಿಡಿಕಾರಿದ್ದಾರೆ. ಲೋಕಸಮರ ಅಖಾಡಕ್ಕೆ ಡಾಕ್ಟರ್ ಕೆ ಸುಧಾಕರ್ ಧುಮುಕ್ತಾರಾ ಅಂತ ರಾಜಕೀಯ ಚರ್ಚೆ ಶುರುವಾಗಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಆಗ್ತಾರಾ ಅನ್ನೋ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ. ನನ್ನ ಸ್ಪರ್ಧೆಗೆ ಕುಮಾರಸ್ವಾಮಿ ಹೈಕಮಾಂಡ್ ಒಪ್ಪಿದೆ, ಎರಡೂ ಕಡೆಯೂ ಹಸಿರು ನಿಶಾನೆ ಸಿಕ್ಕಿದೆ, ನಾನೇ ಅಧಿಕೃತ ಅಭ್ಯರ್ಥಿಯಾಗಿ ಬರ್ತೀನಿ ಅಂತ ಹೇಳಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಅನ್ನೋದಕ್ಕೆ ನನಗೆ ಒಂದು ವಿಶ್ವಾಸ ಇದೆ. ಈಗಾಗಲೇ JDSನ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೊಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ. ತಾವು ಹೋಗಿ ಕೆಲಸ ಪ್ರಾರಂಭ ಮಾಡಿ ಅನ್ನೋ ಮಾತನ್ನ ಹೇಳಿದರು. ಹಾಗಾಗಿ ನಾನೀಗಾಗಲೇ ಇವತ್ತು ದೇವಮೂಲೆಯಲ್ಲಿ ಚೇಳೂರು ತಾಲೂಕಿನ ಚಾಕ್ಬೇಲೂರಿಂದ ಪ್ರಾರಂಭ ಮಾಡಿದೆ. ನೀವೆಲ್ಲ ಕೂಡ ನಿಮ್ಗೆ ಗೊತ್ತಿದೆ, ಸುಧಾಕರ್ ಅಂದ್ರೆ ಅಭಿವೃದ್ಧಿ, ಅಭಿವೃದ್ಧಿ ಅಂದ್ರೆ ಸುಧಾಕರ್. ಯಾವಾಗಲೂ ಕೂಡ ನಾನು ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿದ್ದೆ. ಇವತ್ತು ನಾನು ಮತ್ತೆ MP ಆದರೆ 100% ನಾನು ಹೇಳ್ತೇನೆ, ಈ ಭಾಗವನ್ನ ಅಭಿವೃದ್ಧಿ ನಾನು ಮಾಡೇ ತಿಂತೇನೆ ಅನ್ನೋ ಮಾತನ್ನ. ಬಿಜೆಪಿಗೆ ನನ್ನ ಹಾಗೂ MTB ನಾಗರಾಜ್ ಅವರ ಕೊಡುಗೆ ತುಂಬಾ ಇದೆ ಅಂತ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ಬಿಜೆಪಿಗೆ ನೆಲೆ ಇಲ್ಲದ ಜಿಲ್ಲೆಯಲ್ಲಿ ಕಮಲ ಅರಳಿಸಿದ ಹೆಮ್ಮೆ ಇದೆ. ಜಿಲ್ಲೆಯ ಅಭಿವೃದ್ಧಿಗೆ ನಾನು ಅಭ್ಯರ್ಥಿಯಾದೆ, ಗೆಲುವು ತಂದುಕೊಟ್ಟೆ. ಬಿಜೆಪಿ ಸರ್ಕಾರ ತರಬೇಕು, ಯಡಿಯೂರಪ್ಪ ಅವರನ್ನ CM ಮಾಡಬೇಕು ಅಂತ ರಾಜೀನಾಮೆ ಕೊಟ್ಟೆ. ಮೊನ್ನೆ ನಡೆದ ಎಲೆಕ್ಷನ್ನಲ್ಲಿ ನಮ್ಮಿಬ್ಬರಿಗೂ ಅನ್ಯಾಯ ಆಗಿದೆ. MTB ನಾಗರಾಜ್ ಹಾಗೂ ನಾನು ಸಚಿವರಾಗಿ ಒಳ್ಳೆಯ ಕೆಲಸ ಮಾಡಿದ್ರೂ ಕೂಡ ಜನ ನಮ್ಮ ಕೈ ಹಿಡಿಲಿಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ರು. MTB ನಾಗರಾಜ್ ಅವರು ಮಂತ್ರಿಯಾಗಿದ್ರು ಕೂಡ ನಾವಿಬ್ರು ಕೂಡ ತ್ಯಾಗ ಮಾಡಿದ್ವಿ. ಆ ತ್ಯಾಗಕ್ಕೆ ಇವತ್ತು ನಮ್ಮಿಬ್ಬರಿಗೂ ಕೂಡ ಅನ್ಯಾಯ ಆಗಿದೆ. ಅವ್ರು ಒಳ್ಳೆ ಮಂತ್ರಿ ಇದ್ರು, ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ನೀವು ನೋಡಿದ್ದೀರಿ ಏನಾಗಿದೆ. ಆದರೂ ಕೂಡ ನಾವು ಈ ದೇಶದ ಅಭಿವೃದ್ಧಿ ಕಡೆ ನೋಡ್ತಾ ಇದ್ದೇವೆ. ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿಗಳಾಗಬೇಕು ಅಂತ ನಾವು ದೃಢವಾಗಿ ನಂಬಿದ್ದೀವಿ. SSLC ಪೂರ್ವ ಸಿದ್ಧತಾ ಪರೀಕ್ಷಾ ವೇಳಾಪಟ್ಟಿಯಲ್ಲೂ ಕೂಡ
ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣ ಮಾಡಿದೆ. ಬೆಳಗ್ಗೆ ನಮಾಜ್ ಸಲುವಾಗಿ ಶುಕ್ರವಾರ ಬೆಳಗ್ಗೆ ಬದಲು ಮಧ್ಯಾಹ್ನ ಪರೀಕ್ಷೆ ನಡೆಸೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಈ ಮೂಲಕ ನಮಾಜ್ ಮಾಡೋರಿಗೆ ರಾಜ್ಯ ಶಿಕ್ಷಣ ಇಲಾಖೆಯಿಂದ ಅನುಕೂಲ ಮಾಡಿಕೊಟ್ಟಿದೆ. ಫೆಬ್ರವರಿ 26ರಿಂದ ಮಾರ್ಚ್ 2ರವರೆಗೆ ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಸಲಾಗುತ್ತೆ. ಮಾರ್ಚ್ 1ನೇ ತಾರೀಕು ಅಂದರೆ ಶುಕ್ರವಾರ ಕೋರ್ ಸಬ್ಜೆಕ್ಟ್ ವಿಜ್ಞಾನ ಪರೀಕ್ಷೆ ಮಧ್ಯಾಹ್ನ ಇಡಲಾಗಿದೆ. ಈ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ನೇರವಾಗಿ ಮುಸ್ಲಿಂ ತುಷ್ಟೀಕರಣ ಮಾಡಲಾಗಿದೆ ಅಂತ ಹಿಂದೂ ಮುಖಂಡರು ಶ್ರೀಕಾಂತ್ ನಾಯಕ್ ಆರೋಪವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ನೀತಿ ಅಂದರೆ ತುಷ್ಟೀಕರಣ ನೀತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇವತ್ತು ಏನು SSLC ಪೂರ್ವ ಸಿದ್ಧತಾ ಪರೀಕ್ಷೆ ಅಂದರೆ ಪ್ರಿಪರೇಟರಿ ಎಕ್ಸಾಮ್ ಅಂತ ಹೇಳ್ತೀವಿ, ಅದರಲ್ಲೂ ಸಹ ಹಸ್ತಕ್ಷೇಪ. ಹೇಗಂತ ಹೇಳಿದ್ರೆ, ಇವತ್ತು ಫೆಬ್ರವರಿ 26ರಿಂದ ಪರೀಕ್ಷೆ ಪ್ರಾರಂಭವಾಗ್ತಾ ಇದೆ. ಎಲ್ಲ ದಿವಸವೂ ಬೆಳಿಗ್ಗೆ 10:15ಗೆ ಎಕ್ಸಾಮ್ ಅವರಿಗೆ ಪ್ರಿಪರೇಟರಿ ಎಕ್ಸಾಮು. ಆದರೆ ಮಾರ್ಚ್ 1ಕ್ಕೆ ಅದು ಶುಕ್ರವಾರ ಬರ್ತಿದೆ, ಆ ದಿವಸ ಮಾತ್ರ ಮಧ್ಯಾಹ್ನ 2:15ಗೆ ಅವರು ಪರೀಕ್ಷೆನೇ ಇಟ್ಕೊಂಡಿದ್ದಾರೆ. ಯಾಕೆ ಈ ರೀತಿ ಅಂದರೆ, ಆ ಸಮಯದಲ್ಲಿ ಅಂದರೆ ಇವರ ಉದ್ದೇಶ ಅಷ್ಟೇ ತುಷ್ಟೀಕರಣ, ಅಂದರೆ ಒಂದು ಸಮುದಾಯಕ್ಕೆ ಖುಷಿ ಪಡಿಸ್ಬೇಕು ಅಂತ. ಬಿಜೆಪಿಯದ್ದು ಕಳ್ಳನಿಗೆ ಸುಳ್ಳು ನೆಪ ಅನ್ನೋ ಪರಿಸ್ಥಿತಿ ಅಂತ ಮುಸ್ಲಿಂ ತುಷ್ಟೀಕರಣ ಆರೋಪಕ್ಕೆ ಸಚಿವ ಮಧು ಬಂಗಾರಪ್ಪ ಗರಂ ಆದ್ರು. ಮಾರ್ಚ್ 1ರಿಂದ PUC ಪರೀಕ್ಷೆಗಳು ಆರಂಭವಾಗ್ತಿವೆ. ಬೆಳಿಗ್ಗೆ PUC, ಮಧ್ಯಾಹ್ನ SSLC ಪರೀಕ್ಷೆಗಳು ನಡೆಯಲಿವೆ ಅಂತ ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ ಕೊಟ್ಟರು. ಎಲ್ಲದನ್ನು ಜೋಡಣೆ ಮಾಡೋದಿದೆಯಲ್ಲ ಈ BJPಯವರು, ನನಗೆ ಗೊತ್ತು ಯಾರೋ ಇದ್ರ ಬಗ್ಗೆ ಕೆಲವು ಧರ್ಮಕ್ಕೆ ಒಲವನ್ನು ತೋರಿಸೋದಕ್ಕೆ ಅಂಥೇಳಿ ಈ ಕಳ್ಳಂಗೆ ಒಂದು ಸುಳ್ಳು ನೆಪ ಬೇಕು ಅಂತಾರಲ್ಲ, ಇದು BJPಯವರ ಅಂಗ ಸಂಸ್ಥೆಗಳ RSS ಇರ್ಬೋದು, ಅವರೆಲ್ಲ ಬೇರೆ ಬೇರೆಯವ್ರು ಇದ್ದಾರಲ್ಲ, ಅವ್ರ ಕೆಲಸ ಇದೆ. ಬೆಳಗ್ಗೆ ಅವ್ರಿಗಿರೋದ್ರಿಂದ, ಇದು ಪ್ರಿಪ್ರೇಟ್ರಿ ಇರೋದ್ರಿಂದ ಅದನ್ನು ಆಮೇಲೆ ಮಾಡ್ತಾಯಿದ್ವಿ. ಆಮೇಲೆ ಒಂದು ತಿಳ್ಕೊಳ್ಳಿ, ನಾವು ಯಾಕೆ ಹೇಳ್ಬೋದು, ನೀವು ಬೇಕಾದ್ರೆ ಒಂದು ದಿವಸ ಮುಂದೆ ಹಾಕ್ಬೋದು. ಒಂದು ದಿವಸ ಮುಂದೆ ಹಾಕಿದರೆ ನಮಗೇನಾಗ್ತದೆ, ಮೂರು ಎಕ್ಸಾಮ್ ಮಾಡ್ತಾಯಿದ್ವಿ ಮಕ್ಕಳಿಗೆ ಸಹಾಯ ಆಗಲಿ ಅಂತೇಳಿ. ಆ ಮಕ್ಕಳಿಗೆ ಸಹಾಯ ಆಗೋದ್ರಿಂದ 1,20,000 ಮಕ್ಕಳಲ್ಲಿ PUCಯಲ್ಲಿ 42,000 ಮಕ್ಕಳು ಪಾಸಾಗಿ ಕಾಲೇಜಿಗೆ ಹೋಗಿದ್ದಾರೆ. ನಮ್ಮ ವಿರುದ್ಧ ಕೇಸ್ ಹಾಕುವ ಸಂಚು ನಡೀತಾ ಇದೆ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಕೋಳಿ ಬೆಸ್ತ ಸಮುದಾಯವನ್ನ STಗೆ ಸೇರ್ಪಡೆ ಮಾಡೋದಕ್ಕೆ ಹೋರಾಟ ನಡೆದಿದೆ. ನಮ್ಮ ಸರ್ಕಾರ, ಹಿಂದಿನ ಸರ್ಕಾರಗಳು ಕೇಂದ್ರಕ್ಕೆ ಶಿಫಾರಸು ಮಾಡಿವೆ, ಆದರೆ ಕೇಂದ್ರ ಸರ್ಕಾರ ಅದನ್ನು ವಾಪಸ್ ಕಳಿಸಿದೆ ಅಂತ ಆರೋಪವನ್ನು ಮಾಡಿದ್ರು. ನಮಗೆ ಗೊತ್ತಿದೆ, ನಾವು ಟ್ರೈಬಲ್ಗಳೇ, ನಾವು ಕಾಡಿನಲ್ಲಿ ಇರ್ತಾ ಇದ್ವು, ನೀವು ನದಿ ದಡದಲ್ಲಿ ಇರ್ತಾ ಇದ್ರಿ. ಜಗತ್ತಿನಲ್ಲಿ ಎಲ್ಲದಕ್ಕೂ ಕೂಡ ಔಷಧಿ ಇದೆ, ಆದರೆ ಸಂಶಯಕ್ಕೆ ಯಾವುದೇ ಔಷಧವಿಲ್ಲ ಅಂತ ಹೇಳಿದ್ರು. ನಾವು ಏನಾದ್ರು ಹೇಳೋದು ದಿವಸ ಅದು ಕೇಸ್ ಆಗಬೇಕಾಯ್ತು ನಮ್ಮ ಬ್ಯಾಗ್. ಬಹುಶಃ ಅವ್ರ ಪುಸ್ತಕ ಓದ್ತಾ ಇದ್ದೆ ಅವತ್ತಿನ ನಾನು. ಪುಸ್ತಕದಲ್ಲಿ ಭಾಳಷ್ಟು ಸಮಾಜ ಬದಲಾವಣೆಗೆ ಭಾಳ ನಿಷ್ಠುರವಾಗಿ ಹೇಳಿದ್ದಾರೆ ಅವರು. ಹೀಗಾಗಿ ಅವ್ರ ಕಾಲದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಮತ್ತೆ ಅದು ಮರಳಿ ಬರಬೇಕು. ಆ ಕಾಲ ನಮಗೆ ನ್ಯಾಯ ಸಿಗಬೇಕು, ಸಮಾನತೆ ಬರಬೇಕು, ಎಲ್ಲ ವಲಯಗಳಲ್ಲಿ ನಾವು ಕೂಡ ಪಾತ್ರಗಳ ವಹಿಸಬೇಕು. ನಾವು ಏನಾದ್ರು ಹೇಳೋದು ದಿವಸ ಅದು ಕೇಸ್ ಆಗಬೇಕಾಯ್ತು ನಮ್ಮ ಬ್ಯಾಗ್. ಬಹುಶಃ ಅವ್ರ ಪುಸ್ತಕ ಓದ್ತಾ ಇದ್ದೆ ಅವತ್ತಿನ ನಾನು. ಪುಸ್ತಕದಲ್ಲಿ ಭಾಳಷ್ಟು ಸಮಾಜ ಬದಲಾವಣೆಗೆ ಭಾಳ ನಿಷ್ಠುರವಾಗಿ ಹೇಳಿದ್ದಾರೆ ಅವರು. ಹೀಗಾಗಿ ಅವ್ರ ಕಾಲದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಮತ್ತೆ ಅದು ಮರಳಿ ಬರಬೇಕು. ಆ ಕಾಲ ನಮಗೆ ನ್ಯಾಯ ಸಿಗಬೇಕು, ಸಮಾನತೆ ಬರಬೇಕು, ಎಲ್ಲ ವಲಯಗಳಲ್ಲಿ ನಾವು ಕೂಡ ಪಾತ್ರಗಳ ವಹಿಸಬೇಕು. ಕರಾವಳಿಯ ಶಿಕ್ಷಕರಿಗೆ ಶಿಕ್ಷಣ ಸಚಿವ ವಾರ್ನಿಂಗ್ ಕೊಟ್ಟರು. ಕರಾವಳಿ ಭಾಗದ ಕೆಲವು ಶಿಕ್ಷಕರು ದಾರಿ ತಪ್ಪಿಸಿದ್ದಾರೆ, ಅವರನ್ನ ಸರಿದಾರಿಗೆ ತರೋ ಕೆಲಸ ಮಾಡಬೇಕಿದೆ ಅಂತ ಶಿಕ್ಷಕರಿಗೆ ಸಚಿವ ಮಧು ಬಂಗಾರಪ್ಪ ಖಡಕ್ ವಾರ್ನಿಂಗ್ ಕೊಟ್ಟರು. ಶಿಕ್ಷಕರು ಮಕ್ಕಳಿಗೆ ಪಾಠ ಮಾತ್ರ ಮಾಡಬೇಕು, ಶಿಕ್ಷಕರು ಶಾಲೆಗಳಲ್ಲಿ ಯಾವುದೇ ಆಟ ಆಡಬಾರ್ದು ಅಂತ ಕೊಲ್ಲೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಎಚ್ಚರಿಕೆ ನೀಡಿದರು. ಎಲ್ಲದಕ್ಕೂ ಕೂಡ ಅದು ಹದ್ಬಸ್ತ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತೀನಿ. ಕೆಲವು ವ್ಯತ್ಯಾಸಗಳು ಈ ಕಡೆ ಕರಾವಳಿ ಭಾಗದಲ್ಲಿ ಬರೀ ಇಷ್ಟೇ ಅಲ್ಲ, ಕೆಲವು ಟೀಚರ್ಸ್ ಕೆಲವು ಟೀಚರ್ಸ್ ದಾರಿ ತಪ್ಪಿದ್ದಾರೆ. ಕೆಲವು ಟೀಚರ್ಸ್ ಅವ್ರನ್ನೆಲ್ಲ ದಾರಿ ಕರ್ಕ ಬರ್ತೀನಿ. ಅವರು ಅಲ್ಲ, ಪಾಠ ಮಾತ್ರ ಹೇಳ್ಕೊಡ್ಬೇಕು, ಅವ್ರು ಆಟ ಆಡೋಂಗಿಲ್ಲ, ಬೇರೆ ರೀತಿಯಲ್ಲಿ ಆಟ ಆಡೋಂಗಿಲ್ಲ. ಆ ವ್ಯವಸ್ಥೆನ ಮಾಡ್ತೀನಿ. ಅದನ್ನೇ ಅದನ್ನು ವಾಪಸ್ ತರ್ತೀನಿ. ಈಗ ತಾನೇ ಬಂದಿದ್ದೀನಿ ನಾನು, ಇನ್ನೂ 7 months ಆಯ್ತು ಅಷ್ಟೇ ನಾನು ಮಿನಿಸ್ಟರ್ ಆಗಿ.
70 years ಬಡವಳಿಯಾಗಿ ಕೊಟ್ಟಿದ್ದಾರೆ ನನಗೆ. ನಾನು ಗುರುತಿಸ್ಕೊಂಡವರೆಲ್ಲ ಅಲ್ಲ, ಎಲ್ಲರನ್ನೂ ಅಷ್ಟೇ ಅವ್ರ ಸರ್ಕಾರಕ್ಕೆ ಮಾತ್ರ ಗುರುತಿಸ್ಕೋಬೇಕಾಗತ್ತೆ. ಕಾಂಗ್ರೆಸ್ ಪಕ್ಷದ ಸರ್ಕಾರದ ಪರವಾಗಿ, ಬಿಜೆಪಿ ಪರವಾಗಿ ಸರ್ಕಾರಿ ಶಾಲೆಯ ಆಟದ ಮೈದಾನ ಅಥವಾ ಆಸ್ತಿ ಅಲ್ಲ, ವಿದೌಟ್ ಇಲಾಖೆ ಶಿಕ್ಷಣ ಇಲಾಖೆ ಪರ್ಮಿಷನ್ ಕೊಡುವಂಗಿಲ್ಲ. ಬಟ್ ನೀವು ಸ್ಪೋರ್ಟ್ಸಿಗೆ, ಗೇಮ್ಸ್ಗೆ ಎಲ್ಲ ರಾತ್ರಿ ಎಣ್ಣೆ ಹಾಕ್ಲಿಕ್ಕೆ ಎಲ್ಲದಕ್ಕೂ ಬಿಟ್ಟು ಬಿಡ್ತೀವಿ. ಎಣ್ಣೆ ಹಾಕ್ಲಿಕ್ಕೆ ಪರಿಸ್ಥಿತಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನೋ ಪ್ರಾಬ್ಲಮ್, ಅದನ್ನು ಪರ್ಮಿಷನ್ ತಗೊಂಡು. ನೀವು ಬೇರೆಯವ್ರು ಹೇಳ್ತಾ ಇರಲ್ಲ, ಆಂಟಿ ಸೋಷಿಯಲ್ ಸಿಚುವೇಶನ್ಸಿಗೆ ಯಾವುದೇ ಕಾರಣಕ್ಕೂ ಕೊಡಲ್ಲ. ಇನ್ಕ್ಲೂಡಿಂಗ್ ಅವ್ರಿಗೆಲ್ಲದಕ್ಕೂ ಕೂಡ ಅದು ಹದ್ಬಸ್ತ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತೀನಿ. ಕೆಲವು ವ್ಯತ್ಯಾಸಗಳು ಈ ಕಡೆ ಕರಾವಳಿ ಭಾಗದಲ್ಲಿ ಬರೀ ಇಷ್ಟೇ ಅಲ್ಲ, ಕೆಲವು ಟೀಚರ್ಸ್ ದಾರಿ ತಪ್ಪಿಲ್ಲ, ಕೆಲವು ಟೀಚರ್ಸ್ ದಾರಿ ತಪ್ಪಿದ್ದಾರೆ. ಕೆಲವು ಟೀಚರ್ಸ್ ಅವ್ರನ್ನೆಲ್ಲ ದಾರಿ ಕರ್ಕ ಬರ್ತೀನಿ. ಅವರು ಅಲ್ಲ ಪಾಠ ಶಿವಲಿಂಗದ ಮೇಲೆ ಗೀಚಿ ಕಿಡಿಗೇಡಿಗಳು ವಿಕೃತಿ ಮೆರೆದಿರುವಂತಹ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ನರಬೈಲ್ನಲ್ಲಿ ನಡೆದಿದೆ. ಸೋಮೇಶ್ವರ ದೇವಸ್ಥಾನದ ಶಿವಲಿಂಗದ ಮೇಲೆ ಬಳಪದಿಂದ ಇಂಗ್ಲಿಷ್ ಅಕ್ಷರವನ್ನು ಬರೆದು ಪುಂಡ್ರು ವಿಕೃತಿಯನ್ನು ಮೆರೆದಿದ್ದಾರೆ. ಶಿವಲಿಂಗದ ಮೇಲೆ JES 2024-2026 ಅನ್ನುವಂತಹ ಇಂಗ್ಲಿಷ್ ಅಕ್ಷರ ಬರೆಯಲಾಗಿತ್ತು. ಇದು ಪೂಜೆಗೆ ಬಂದ ಪುರೋಹಿತರಿಂದ ಘಟನೆ ಬೆಳಕಿಗೆ ಬಂದಿದೆ. ಗರ್ಭಗುಡಿಯ ಬಾಗಿಲು ದೂಡಿ ಚಾಕ್ ಪೀಸ್ನಿಂದ ಬರೆದು ಅಶುದ್ಧತೆ ಮಾಡಿದ್ದಾರೆ ಅಂತೇಳಿ ಪೊಲೀಸರಿಗೆ ದೂರು ಕೊಡಲಾಗಿದೆ. ಇನ್ನು ಸ್ಥಳಕ್ಕೆ ಶಿರಸಿ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 55ಕ್ಕೆ ಬಂದೆ ಬೆಳಗ್ಗೆ ಇಲ್ಲಿ ಪೂಜೆಗೆ. ಚಾವಿ ತೆಗೆದೆ. ಮೊದಲನೇ ಗಣಪತಿ ಇದು ಅಮ್ಮನವ್ರಿಗೆ ಚಾವಿ ತೆಗೆದೆ, ಆನಂತರ ಗಣಪತಿ ಚಾವಿ ತೆಗೆದೆ, ಆನಂತರ ಈಶ್ವರನ ಚಾವಿ ತೆಗೆದು ಬಾಗಿಲು ತೆಗೆದಾಗ ಈಶ್ವರಲಿಂಗದ ಎದುರುಗಡೆ ಅದು ಈಶ್ವರಲಿಂಗದ ಮೇಲ್ಗಡೆ ಬರೆದಿದ್ದು ಕಾಣಿಸ್ತು ನನಗೆ. ಏನು ಬರೆದಿದೆ ಅನ್ನೋದು ಗೊತ್ತಾಗಲ್ಲ, ಅದು ಗೊತ್ತಾಗ್ತಾ ಇಲ್ಲ. ಸರ್ ಕನ್ನಡದಲ್ಲಿ ಉಂಟು, ಇಂಗ್ಲೀಷ್ನಲ್ಲಿ ಉಂಟು. ಹೌದು. ಏನು ಮಾಡಿ ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ನಾನು ಆನಂದ್ ಅವ್ರಿಗೆ ಫೋನ್ ಮಾಡಿದೆ. ಆನಂದ್ ಅವರು ಏನಾಗಬೇಕಿದೆ ಸರ್? ಅಧ್ಯಕ್ಷರು ಆನಂದ್ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದಾಗ ಅವರು ಮತ್ತೆ ಉಳಿದಿದ್ದ ಜನರೆಲ್ಲ ಸೇರಿಸ್ಕೊಂಡು. ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸಾರುವ ಹಂಪಿ ಉತ್ಸವಕ್ಕೆ ವಿದ್ಯುಕ್ತವಾದ ತೆರೆ ಬಿತ್ತು. 3 ದಿನಗಳ ಕಾಲ ಅದ್ದೂರಿಯಾಗಿ ನಡೆದ ಹಂಪಿ ಉತ್ಸವಕ್ಕೆ ನಾಡಿನ ಮೂಲೆ ಮೂಲೆಯಿಂದ ಜನಸಾಗರವೇ ಹರಿದು ಬಂದಿತ್ತು. ನಿನ್ನೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್, ನಟ ಪ್ರೇಮ್ ಸೇರಿದಂತೆ ಸ್ಯಾಂಡಲ್ವುಡ್ನ ಕಲಾವಿದರು ಭಾಗವಹಿಸಿದ್ರು. ರವಿಚಂದ್ರನ್ ವೇದಿಕೆಗೆ ಆಗಮಿಸುತ್ತಿದ್ದಂತೆ ಕನ್ನಡ ಧ್ವಜ ಹಿಡಿದು ಜನರತ್ತ ಕೈ ಬೀಸಿದ್ರು. ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್, ಮಾಜಿ ಸಚಿವ ಆನಂದ್ ಸಿಂಗ್, ಶಾಸಕ ರಾಘವೇಂದ್ರ ಹಿಟ್ನಾಳ್, ಶಾಸಕಿ MP ಲತಾ ಸೇರಿ ಅನೇಕ ಗಣ್ಯರು ಭಾಗಿಯಾಗಿದ್ದರು. ಹಂಪಿ ಉತ್ಸವದ ಕೊನೆ ದಿನ ಸ್ಥಳೀಯ ಶಾಸಕರ ಮುನಿಸು ಎದ್ದು ಕಾಣ್ತಾ ಇತ್ತು. ಶಾಸಕ HR ಗವಿಯಪ್ಪ ಸಮಾರೋಪ ಸಮಾರಂಭಕ್ಕೆ ಗೈರಾಗಿದ್ರು. ಮಾಜಿ ಸಚಿವ ಆನಂದ್ ಸಿಂಗ್ ಅವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ ಹಿನ್ನೆಲೆಯಲ್ಲಿ HR ಗವಿಯಪ್ಪ ಗೈರಾಗಿದ್ರು. ವೇದಿಕೆ ಹಿಂಭಾಗದಿಂದ HR ಗವಿಯಪ್ಪ ಹೊರನಡೆದ್ರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆನಂದ್ ಸಿಂಗ್ ಮಗ ಸಿದ್ಧಾರ್ಥ್ ಸಿಂಗ್ ಅವರ ವಿರುದ್ಧ ಶಾಸಕ HR ಗವಿಯಪ್ಪ ಗೆದ್ದಿದ್ದಾರೆ. ಇನ್ನು ಹಂಪಿ ಉತ್ಸವದ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕಳೆಗಟ್ಟಿತ್ತು. ಈ ರವಿಚಂದ್ರನ್, ಪ್ರೇಮ್ ಸೇರಿದಂತೆ ಹಲವಾರು ಕಲಾವಿದರು ಜನರನ್ನ ಹುಚ್ಚೆದ್ದು ಕುಣಿಸಿದ್ರು. ಅಷ್ಟೇ ಅಲ್ಲದೆ ಸಚಿವ ಜಮೀರ್ ಅಹ್ಮದ್ ಪುತ್ರ ಜೈದ್ ಖಾನ್ ಸಹ ವೇದಿಕೆಯಲ್ಲಿ ಕುಣಿದು ಕುಪ್ಪಳಿಸಿದ್ರು. ನಂತರ ಮಾತನಾಡಿದ ನಟ ಜೈದ್ ಖಾನ್, ಕಳೆದ ವರ್ಷ ನಟ ದರ್ಶನ್ ಮೇಲೆ ಚಪ್ಪಲಿ ಎಸೆಯಲಾಗಿತ್ತು. ಕಲಾವಿದರಿಗೆ ಗೌರವ ಕೊಡಬೇಕು, ತಪ್ಪು ಮಾಡಿದವರಿಗೆ ಹುಡುಕಿ ಶಿಕ್ಷೆ ಕೊಡುತ್ತೇವೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವಿಜಯನಗರಕ್ಕೆ ಬಂದಾಗ ತಮ್ಮೆಲ್ಲ ಗೊತ್ತಿದೆ, ಒಂದು ಇನ್ಸಿಡೆಂಟ್ ನಡೆದಿತ್ತು. ಆ ಇನ್ಸಿಡೆಂಟ್ ನಡಬಾರ್ದಿತ್ತು. ಯಾಕೆ ಈ ವೇದಿಕೆಯಲ್ಲಿ ಹೇಳ್ತೀನಿ ಅಂದರೆ ಇಲ್ಲೇ ಆಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳ್ತಾ ಇದ್ದೀವಿ. ಈ ಟಾಪಿಕ್ನ ಎತ್ತಿರೋದು ನಾನು. ಹಾಂ ಸರ್, ಹೌದು ಖಂಡಿತ ಸರ್. ಆಮೇಲೆ ಇದು ನಾನು ಹೇಳೋಕ್ಕೆ ವಿಷಯ ಕಾರಣ ಏನು ಗೊತ್ತಾ ಸರ್, ಇದು ಯಾರದೇ ಸೂಪರ್ ಸ್ಟಾರ್ ಅಭಿಮಾನಿಗಳು ಅವ್ರು ಮಾಡಿಲ್ಲ ಸರ್. ಇದು ಯಾರೋ ಬೇರೆ ಯಾರೋ ನಮಗೂ ಗೊತ್ತಾಗಿದೆ. ಅವನ ಖಂಡಿತವಾಗಿ ನಾವು ಶಿಕ್ಷೆ ಕೊಟ್ಟೇ ಕೊಡ್ತೀವಿ. ಸೊ ಮುಖ್ಯವಾಗಿ ಕಾರಣ ನಾನು ಹೇಳಬೇಕು ಒಂದೇ ಮಾತ್ರ ಏನಂದರೆ, ಯಾರೇ ಕಲಾವಿದ ಆಗಲಿ, ನಮ್ಮ ಅಣ್ಣ ಅಂತ ನಾನು ಹೇಳ್ತಾ ಇಲ್ಲ, ಯಾರೇ ಕಲಾವಿದಕ್ಕೆ ದಯವಿಟ್ಟು ಮರ್ಯಾದೆ ಕೊಡಿ, ಪ್ರೀತಿ ಕೊಡಿ, ಆಶೀರ್ವಾದ ಮಾಡಿ. ಏಕೆಂದರೆ ನಿಮ್ಮಿಂದ ನಾವು, ನಮ್ಮಿಂದ ನೀವಲ್ಲ. ಮುಂಚೆ ವಿಜಯನಗರ ಶಿವಮೊಗ್ಗದಲ್ಲಿ ಖಬರಸ್ಥಾನದಲ್ಲಿದ್ದಂತಹ ಮರಗಳನ್ನು ಕಡಿದ ಆರೋಪ ಹಿನ್ನೆಲೆ 2 ಗುಂಪಿನ ಯುವಕರ ನಡುವೆ ಗಲಾಟೆ ಆಗಿದೆ. ಹೊಸ ಜಬ್ಬರಘಟ್ಟೆ ಗ್ರಾಮದಲ್ಲಿ ಈ ಗಲಾಟೆ ನಡೆದಿದೆ. ನ್ಯಾಯಕ್ಕಾಗಿ ಹೊಳೆಹೊನ್ನೂರು ಪೊಲೀಸ್ ಠಾಣೆಯ ಮುಂದೆ ನೂರಾರು ಜನರು ಜಮಾಯಿಸಿದರು. ಹಲ್ಲೆ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ರು. ಈ ವೇಳೆ ಹೊಳೆಹೊನ್ನೂರು ಠಾಣೆಗಾಗಿದ್ರು ಹೈ ಡ್ರಾಮಾವೇ ನಡೆದೋಗಿದೆ.